ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಮಾಲ್ ಆಫ್ ಏಷ್ಯಾದ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮಾಲ್ ಆಫ್ ಏಷ್ಯಾಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟನೆಯನ್ನ ಮಹಿಳೆಯರು ನಡೆಸ್ತಾ ಇರುವಂತದ್ದು. ಈ ಮಾಲ್ನ ಮುಂಭಾಗಕ್ಕೆ ಬಂದು ಇಲ್ಲಿ ಪ್ರತಿಭಟನೆಗೆ ಕೂತಿದ್ದಾರೆ. ಅದರ ಜೊತೆಗೆ ಒಳಭಾಗಕ್ಕೂ ಕೂಡ ಪೊಲೀಸರ ಭದ್ರತೆಯನ್ನ ಮೀರಿ ಒಳಭಾಗಕ್ಕೆ ಮಹಿಳೆಯರು ಹೋಗಿರುವಂತದ್ದು. ಒಳಭಾಗದಲ್ಲಿ ಹೋಗಿ ಕೂತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಜಾಗದಿಂದ ಕದಲಲ್ಲ. ಮಾಲ್ ಆಫ್ ಏಷ್ಯಾದಲ್ಲಿ ಒಂದೇ ಒಂದು ಅಕ್ಷರದಲ್ಲೂ ಕೂಡ ಕನ್ನಡದ ನಾಮಫಲಕಗಳನ್ನ ಹಾಕಿಲ್ಲ. ಕೇವಲ ಮುಂಭಾಗದಲ್ಲಿ ಮಾತ್ರ ನಾಮಕಾವಸ್ಥೆಗೆ ಏಷ್ಯನ್ ಮಾಲ್ ಅನ್ನುವಂತಹ ನಿಟ್ಟಿನಲ್ಲಿ ಹಾಕಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ನಾಮಫಲಕವನ್ನ ಕನ್ನಡದಲ್ಲಿ ಹಾಕಿಲ್ಲ. ಸೊ ಹಾಗಾಗಿ ಕನ್ನಡದಲ್ಲಿ ನಾಮಫಲಕಗಳನ್ನ ಅಳವಡಿಕೆ ಮಾಡಲೇಬೇಕು ಅನ್ನುವಂತ ಕಾರಣಕ್ಕಾಗಿ ಈಗ ಆಲ್ರೆಡಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಮಹಿಳೆಯರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲೊಬ್ಬರು ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಇವತ್ತು ನಿಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಪೊಲೀಸ್ನವ್ರು ಮುಂದೆ ಇಟ್ಕೊಂಡು ಮಾಲಪೇಶದವರು ಕನ್ನಡಪರ ಹೋರಾಟಗಾರನ ಇವತ್ತು ಅರೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಮ್ದು ಸಾಂಕೇತಿಕ ಹೋರಾಟ. ಇವತ್ತು ನಮ್ಮ ಕನ್ನಡವನ್ನು ಒಳಗಡೆ ನಾಮಫಲಕದಲ್ಲಿ ದೊಡ್ಡದಾಗಿ ಹಾಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಒಳಗಡೆನೆ ನುಗ್ಗಿ ಉಗ್ರವಾದ ಹೋರಾಟ ಮಾಡ್ತಾರೆ. ಯಾರು ತಡೀತಾರೋ ನೋಡ್ತೀವಿ. ಮೇಡಮ್ ಈಗ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕನ್ನಡ ಬಳಸದ ಮಾಲಪೇಶಕ್ಕೆ ಹೌದು, ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಒಂದಿನ ಪೊಲೀಸರನ್ನ ಇಟ್ಕೊಂಡು ಇವತ್ತು ಅಥವಾ ಮಾಲಪೇಶ ಸಿಬ್ಬಂದಿಗಳನ್ನ ಇಟ್ಕೊಳ್ಬಹುದು. ದಿನ 360 ದಿವಸ ಇಟ್ಕೊಳ್ಳೋಕೆ ಖಂಡಿತ ಸಾಧ್ಯ ಇಲ್ಲ. ನಾವು ನಾಳೆ ದಿನ ಕರವೇ ಕಾರ್ಯಕರ್ತರು, ಮಹಿಳೆಯರು, ಪುರುಷರು ಎಲ್ಲರೂ ಬಂದ್ಬಿಟ್ಟು ಮಾಲಪೇಶದ ಒಳಗಡೆ ನುಗ್ಗಿ ಕನ್ನಡ ಇಲ್ಲದ ನಾಮಫಲಕವನ್ನು ಕಿತ್ತು ಹಾಕಿ ಎಲ್ಲ ಒಳಗಡೆ ಧ್ವಂಸ ಮಾಡ್ತೀವಿ. ಅದರಲ್ಲಿ ಎರಡು ಮಾತೇ ಇಲ್ಲ. ಮೇಡಮ್ ಈಗ ನಿಮ್ಮ ಹೋರಾಟವನ್ನ ಹತ್ತಿಕ್ತಾ ಇದ್ದಾರೆ. ಯಾರು ಹತ್ತಿಕ್ತಾ ಇರೋದು ಸಾಧ್ಯನೇ ಇಲ್ಲ. ನಿರಂತರವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಕನ್ನಡ ನೆಲದಲ್ಲಿ ಬಂದಿವರು ಮಾಲ್ ಕಟ್ಕೊಂಡು ಕನ್ನಡಿಗರ ಪ್ರವೇಶ ಇಲ್ಲ. ಎಲ್ಲ ಬೋರ್ಡ್ಗಳನ್ನು ಇಂಗ್ಲಿಷ್ ಮಯ ಮಾಡಿದ್ದಾರೆ. ಇವ್ರನ್ನ ಪಾಕಿಸ್ತಾನದಲ್ಲಿ ಕಟ್ಟಿದಾರ, ಅಮೆರಿಕದಲ್ಲಿ ಕಟ್ಟಿದಾರ, ಕರ್ನಾಟಕದಲ್ಲಿ ಕಟ್ಟಿರೋದು ಇವರು. ಕರ್ನಾಟಕದಲ್ಲಿ ಮಾಲ್ ಕಟ್ಕೊಂಡು ನಮಗೆ ನ್ಯಾಯ ಬೇಡವಾ? ನಮ್ಮ ಕೇಳಕ್ ಹೋಗಿ ಮನವಿ ಕೊಟ್ರೆ ಯಾವುದೇ ಕಾರಣಕ್ಕೂ ಮನವಿನ ಸ್ವೀಕರಿಸಿಲ್ಲ ಅವರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನೋಡಿ ಇರಮ್ಮ ಪೊಲೀಸರು ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ನಾವು ಕಾನೂನಿಗೆ ನಾವು ಯಾವತ್ತೂ ಗೌರವ ಕೊಡ್ತೀವಿ. ಇದು ನಮ್ಮ ನಾಯಕರು ಹೇಳ್ಕೊಟ್ಟಿರುವಂತ ನಮ್ಮ ನಡೆ. ಯಾವತ್ತೂ ಕಾನೂನು ಗೌರವ ಕೊಡ್ತೀವಿ. ಆದ್ರೆ ದಯವಿಟ್ಟು ಪೊಲೀಸ್ ಅವರನ್ನು ಕೂಡ ನಮ್ಮ ಕಷ್ಟವನ್ನ ಆಲಿಸಿ ನೀವೆಲ್ಲ ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು ಸ್ವಾಮಿ. ನೀವುಗಳು ಇಂತ ಏನು ಐಷಾರಾಮಿ ಜೀವನ ನಡೆಸ್ತಿರೋರ ಪರವಾಗಿ ನಿಂತ್ರೆ ಕನ್ನಡ ತಾಯಿ ಎಲ್ಲೋಗ್ತಾಳೆ ಸ್ವಾಮಿ? ನನ್ನ ಕನ್ನಡ ತಾಯಿ, ನನ್ನ ತಾಯಿನ ಉಳಿಸೋದು ಯಾರ್ರೀ? ಪರಭಾಷೆಯ ತಾಯಿನ ಮೆರೆಸ್ತಾ ಇದೀರಲ್ಲ, ನನ್ನ ತಾಯಿ ಎಲ್ರಿ ಹೋಗ್ಬೇಕು? ಎಲ್ಲೋಗ್ಬೇಕು? ನೋಡಿ ಇವತ್ತು ಸರ್ಕಾರದ ಆದೇಶ ಬಿಬಿಎಂಪಿ ಕೂಡ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ಕರೆದಿದ್ದಾರೆ. ಆದ್ರೂ ಕೂಡ ಇವ್ರಿಗೆ ಲೆಕ್ಕಕ್ಕಿಲ್ಲ. ಯಾಕೆ? ದುಡ್ಡಿನ ಹಾಂಬವನ, ದುಡ್ಡಿನ ದುರಾಂಕರನ. ಬಾರ ಮಾಲ್ ಆಫ್ ಏಷ್ಯಾ ಅಯೋಗ್ಯ, ಬಾ ಮಹಿಳಾ ಘಟಕ ಬಂದಿದೆ, ಬಾರ ಬಂದು ತಾಕತ್ತಿದ್ರೆ ನಮ್ಮನ್ನ ಎದುರಿಸೋ ಕೇಸ್ ಹಾಕೋ. ಈ ನಾಡು ಈ ನುಡಿ ವಿಚಾರವಾಗಿ ನಾನು ಇಲ್ಲೇ ಪ್ರಾಣ ಹೋಗ್ಲಿ, ನನ್ನ ರಕ್ತನ ಚೆಲ್ತೀನಿ, ಕನ್ನಡನ ಬಿಟ್ಕೊಡ ಮಾತಾ ಇಲ್ಲ. ಬಾರಲೇ ಅಯೋಗ್ಯ, ಬಾರ. ನಿನ್ನ ಮಾಲ್ ಮುಂದೆನೆ ಬಂದಿದ್ದೀನಿ, ಬಾರ. ತಾಕತ್ತಿದ್ರೆ ಬಾರೋ. ಬೌನ್ಸರ್ಗಳನ್ನ ಇಟ್ಕೊಂಡಿದ್ರ ಅವರು ಪಾಪ ಅಮಾಯಕರು, ಏನು ಗೊತ್ತಿಲ್ಲ ಬಂದು ನಿಂತಿದ್ದಾರೆ. ಅವ್ರಿಗೂ ಕೂಡ ಗೊತ್ತಾದ್ರೆ, ಈ ಕನ್ನಡ ತನ ಗೊತ್ತಾದ್ರೆ ಅವರೇ ನಿನ್ ವಿರುದ್ಧ ನಿಂತ್ಕೋತಾರೆ. ಕಣ ಅಯೋಗ್ಯ, ಬಾರಲೇ ಬಾರ. ನೋಡಿದ್ರಲ್ಲ, ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ಕಡೆ ಕರವೆಯ ಮಹಿಳಾ ಘಟಕ ಮಾಲ್ ಆಫ್ ಏಷ್ಯಾಗೆ ಒಂದು ರೀತಿಯಾಗಿ ದಾಳಿಯನ್ನ ನಡೆಸಿರುವಂತದ್ದು. ಅದರ ಜೊತೆಗೆ ಇನ್ನೊಂದು ತಂಡ ಈಗ ಆಲ್ರೆಡಿ ಸಾದಳ್ಳಿಯಿಂದ ಬೆಂಗಳೂರಿನ ಕಡೆಗೆ ಬರ್ತಾ ಇದೆ. ಆ ತಂಡವು ಕೂಡ ಮಾಲ್ ಆಫ್ ಏಷ್ಯಾಗೆ ಮುತ್ತಿಗೆ ಹಾಕುವಂತಹ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.